ವಿಜಯಪುರ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ಮತ್ತು ಮಹಾನಗರ ಪಾಲಿಕೆ ಒಳಗೊಂಡಂತಹ ಎಲ್ಲ ಅಧಿಕಾರಿ ಮತ್ತು ನೌಕರ ವರ್ಗದವರು ಬೃಹತ್ ಸಂಖ್ಯೆಯಲ್ಲಿ ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಬಂದು ಮನವಿ ಕೊಟ್ಟಿದ್ದೀವಿ. ಮನವಿಯ ಹಿನ್ನೆಲೆ ಏನು ಅಂತಂದರೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತರಾದ ಶ್ರೀಮತಿ ಅಮೃತಾಜಿ ಅವರಿಗೆ ಅಲ್ಲಿನ ಒಂದು ಜನಪ್ರತಿನಿಧಿಯವರು ಸಾರ್ವಜನಿಕವಾಗಿ ಅಶ್ಲೀಲ ಮತ್ತು ಕಾನೂನು ಬಾಹಿರವಾದ ಮಾತುಗಳನ್ನಾಡಿ ಅವರಿಗೆ ಸುಟ್ಟು ಹಾಕುವುದಾಗಿ ಅಧಿಕಾರಿಗೆ ಮತ್ತು ನೌಕರ ವರ್ಗಕ್ಕೆ ನಿಂದನೆಯನ್ನು ಮಾಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಾವು ವಿಜಯಪುರ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಮತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಕೂಡಲೇ ಯಾರು ರಾಜೀವ್ ಗೌಡ ಅಂತ ವ್ಯಕ್ತಿಗೆ ಕೂಡಲೇ ಸರ್ಕಾರದಿಂದ ಅವರಿಗೆ ಬಂಧನ ಆಗಿ ಅವರಿಗೆ ಕಠಿಣ ಕ್ರಮ ಜರುಗಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಸರಿ, ಯಾವಾಗ ಆಗಿದ್ರಿ ಘಟನೆ? ಇದು ಒಂದು 2-3 ದಿನ ಹಿಂದೆ ಆಯಿತು. ಸರ್, ಇದ್ರ ಬಗ್ಗೆ ಊರಲ್ಲಿ ಕಂಪ್ಲೇಂಟ್ ಏನಾಗಿಲ್ಲ? ಈಗಾಗಲೇ 3 FIR ಪ್ರಕರಣ ದಾಖಲು ಮಾಡಿದ್ದೀವಿ. 3 ಪ್ರಕರಣ ದಾಖಲಾಗಿ ಮಾಡುವುದರಿಂದ ಅವರು ತಮ್ಮ ನಗರವನ್ನು ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಆದರೆ ಬಂಧನ ಆಗಿಲ್ಲ. ಕೂಡಲೇ ಅವರಿಗೆ ಬಂಧನ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಓಕೆ. ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ತಾಲೂಕಿನ ಶಿಡ್ಲಘಟ್ಟ ನಗರಸಭೆಯಲ್ಲಿ ಅಮೃತ ಕೆ ಅಂತ ಒಬ್ಬರು ಪೌರಾಯುಕ್ತರಿಗೆ ಏನು ಆಗಿದೆ ಇನ್ಸಿಡೆಂಟ್, ಅದು ಮತ್ತೆ ರೀಕಳಿಸಬಾರ್ದು. ಇದರಿಂದ ಏನಾಗುತ್ತೆ, ಹೆಣ್ಮಕ್ಳದ್ದು ಆತ್ಮಸ್ಥೈರ್ಯ ಹೊಂದುತ್ತೆ. ಹಾಗಾಗಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಈ ಮನವಿನ ಅವರು ಸರ್ಕಾರಕ್ಕೆ ಕೊಡ್ತಾರೆ ಅಂತ ಅಂದ್ಕೊಂಡು ಆದಷ್ಟು ಅವ್ರ ಮೇಲೆ ಯಾರು ಇದು ಮಾಡಿದರೆ ಅವ್ರ ಮೇಲೆ ಆದಷ್ಟು ಕ್ರಮ ಕೈಗೊಳ್ಳಬೇಕಂತ ನನ್ನ ಮನವಿ. ಮೇಡಮ್, ಅವರು ಬಂಧನ ಮಾಡಲಿ ವಿಳಂಬ ಆದರೆ ಯಾವ ರೀತಿ ಹೋರಾಟ ಮಾಡೋದು? ಇಲ್ಲ, ನಾವು ಮತ್ತೆ ಉಗ್ರ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅವ್ರ ಕಡೆಯಿಂದ. ಮತ್ತು ನಮ್ಮ KMS ಪೌರಾಧಿಕಾರಿಗಳ ಸಂಘ ಇದೆ, ಅದರಿಂದನೂ ಮನವಿ ಕೊಡಬೇಕಂತ ಮಾಡಿದ್ದೀವಿ. ತಮ್ಮ ಹೆಸರು ಹೇಳಿ? ಪ್ರೀತಿ ಅಂತ, ಮುಖ್ಯಾಧಿಕಾರಿ ಬಬಲೇಶ್ವರ ಪಟ್ಟಣ. ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಮಾತಾಡ್ತೀನಿ. ಯಾಕಂದರೆ ಪದೇ ಈ ಥರ ಇವತ್ತು KMS ಅಧಿಕಾರಿಗಳ ಮೇಲೆ ಆಗಿರ್ಬೋದು, ಮುಖ್ಯ ಅಧಿಕಾರಿಗಳ ಮೇಲೆ ಆಗಿರ್ಬೋದು, ಪೌರ ಕಾರ್ಮಿಕರ ಮೇಲೆ, ವಾಹನ ಚಾಲಕರ ಮೇಲೆ, ನೀರು ಸರಬರಾಜು ನೌಕರರ ಮೇಲೆ ಪದೇ ಈ ರಾಜಕೀಯ ವ್ಯಕ್ತಿಗಳು ನಮ್ಮ ಮೇಲೆ ಭಾಳ ದೌರ್ಜನ್ಯ ಮಾಡ್ತಾರೆ. ಯಾಕಂದ್ರೆ ನಾವು ಈ ಪುರಸಭೆಯಲ್ಲಿ ಹಗಲು ರಾತ್ರಿ 28 ಸರ್ವೀಸ್ ಸಾರ್ವಜನಿಕ ಕೊಡೋದು ಯಾವ ಇಲಾಖೆ ಅಂದ್ರೆ ಮುನ್ಸಿಪಾಲ್ಟಿ ಇಲಾಖೆ. ನಾವು ನಾಳೆಗೆ ಆಗೋ ಕೆಲಸ ಇನ್ನೂ 2 ದಿನ ಬಿಟ್ಟು ಮಾಡ್ತೀವಿ ಅಂದ್ರೂ ಇಲ್ಲ, ಇವತ್ತಿನ ದಿನ ಆಗ್ಬೇಕಂತೇಳಿ ಇದು ಸುಮಾರು ಇದು ಒಂದೇ ಸಿಕ್ಕಲ್ಘಟ್ಟದ ಒಂದೇ ಅಲ್ಲ, ನಮ್ಮ ಸುಮಾರು ಮೊನ್ನೆ ರಾಮನಗರದಾಗ ಒಂದು ಘಟನೆ ಆಯಿತು, ಮೊನ್ನೆ ಹರಿಹರದಾಗ ಒಂದು ಘಟನೆ ಆಯಿತು. ಈ ಥರ ನಮ್ಮ ನೌಕರರ ಮೇಲೆ ಹಲ್ಲೆ ಆದ್ರೆ ಮುಂದಿನ ನಿರ್ಮಾಣಗಳಲ್ಲಿ ಈ ಥರ ಆದರೆ ನಾವು ಎಲ್ಲ ಕೆಲಸನೂ ಕಸ ನೀರೆಲ್ಲ ಬಂದ್ ಮಾಡಿ ಮುಷ್ಕರ್ಮ ಕೈಗೊಳ್ಬೇಕಾಗ್ತದೆ. ಅದಕ್ಕೆ ಆದಷ್ಟು ಸರ್ಕಾರ ಅವರಿಗೆ ಈ ಥರ ನಮ್ಮ ಮುನ್ಸಿಪಾಲ್ಟಿ ಎಂಪ್ಲಾಯ್ದವ್ರ ಮೇಲೆ ಆಗಬಾರ್ದಂಥದ್ದು ಅವರು ಸ್ವಲ್ಪ ಮುಂದೆ ಎಚ್ಚರಿಕೆ ಅವರಿಗೆ ನೀಡಿ ನಮ್ಮ ಮುನ್ಸಿಪಾಲ್ಟಿ ಎಂಪ್ಲಾಯ್ದವರಿಗೆ ಅವ್ರು ನಮ್ಮ ಬೆನ್ನಲ್ಲಿ ನಿಂತ್ರಪ್ಪ ಅಂದ್ರೆ ನಾವು ನಮ್ಮ ಅಸೋಸಿಯೇಷನ್ ಪ್ರಕಾರ ನಮ್ಮ ಸಂಘದ ಪರವಾಗಿ, ನಮ್ಮೆಲ್ಲ KMS ಸಂಘದ ಪರವಾಗಿ ಅವರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ಯಾಕಪ್ಪ ಅಂದ್ರೆ ನಾವು ಹಗಲು ರಾತ್ರಿ ಬೆಳಿಗ್ಗೆ 5 ಗಂಟೆ ಎದ್ದು ಕಸ ತೆಗಿಲಕ್ಕೆ ಹೋದ್ರೂ ಅಲ್ಲಿನೂ ನಮ್ಮ ಮೇಲೆ ಸ್ವಲ್ಪ ಕಸ ತೆಗಿಲಿಕ್ಕಂದ್ರೆ ನಮ್ಮ ನೌಕರರ ಮೇಲೆ ಸ್ವಲ್ಪ ಬೇರೆ ಶಬ್ದದಲ್ಲಿ ಮಾತಾಡೋದಾಗಲಿ, ನೀರು ಬಿಡೋ ಕಾರ್ಮಿಕರಿಗಾಗಲಿ, ಇವತ್ತು ಆಫೀಸ್ನಾಗ ಜನನ ಮರಣ ವಿಷಯದಾಗ ಆಗಲಿ, ಇವತ್ತು ಆಫೀಸ್ ಸಿಬ್ಬಂದಿಗಳಿಗೆ ಆಗಲಿ, ಅವ್ರ ಅಧಿಕಾರ ಮುಗಿದ್ರೂ ಅದು ಇಲ್ಲಿಗಲಿ ಕೆಲಸ ಏನದ ಇದು ಆಗಬೇಕು, ಇದು ಆಲಿಕ ನೋಡಂತ ಈ ಥರ ಹೆದರಿಸಿ ಮಾಡಿ ನಮ್ಮ ನೌಕರರಿಗೆ ಏನೋ ಒಂದು ಅರೇಂಜ್ಮೆಂಟ್ ಮಾಡಿ ಈ ಥರ ಭಾಳ ತೊಂದರೆ ಕೊಡ್ಲಾತ್ತಾರ. ದಯಮಾಡಿ ತಮ್ಮ ಮಾಧ್ಯಮ ಮುಖಾಂತರ ನಾ ಇಷ್ಟೇ ಕೇಳ್ಕೊಳ್ಳೋದು, ಈ ಥರ ಇನ್ನು ಮುಂದೆ ನಮ್ಮ ನೌಕರದಾರಿಗೆ ಆಗಬಾರ್ದು ಅನ್ನೋದು ನಾವು ವಿನಂತಿ ಮಾಡ್ಕೊಳ್ತೀವಿ. ಸರ್, ಅಬ್ಬಾಸ್ ಅಲಿ ಕಾಕಂಡಿಕಿ, ಜಿಲ್ಲಾಧ್ಯಕ್ಷ, ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ. ಓಕೆ.